ಅಖಂಡ ಸಾಮ್ರಾಜ್ಯ ಚಕ್ರಾಧೀಶ್ವರನ ಹಸ್ತಿನಾವತಿಯ ರಾಜರತ್ನ ಸಿಂಹಾಸನಕ್ಕೆ ನನ್ನ ವಂದನೆ. ತಲಾಂತರಗಳಿಂದಲೂ ಹಸ್ತಿನಾವತಿ ಸಾಮ್ರಾಜ್ಯವನ್ನು ರಕ್ಷಿತಗೊಂಡಿರುವ ಗುರುಪಿತ ಭೀಷ್ಮಾಚಾರ್ಯರಿಗೆ ನನ್ನ ವಂದನೆ. ದುರ್ಯೋಧನ, ನಿನಗೆ ಮಂಗಳವಾಗಲೇ. ಗಾಂಧಾರಿ ಗರ್ಭ ಸಂಜಾತ ನನ್ನ 100 ಜನ ಸಹೋದರರಿಗೆ ಅಸ್ತ್ರ ವಿದ್ಯೆ ದಾನವನ್ನು ಮಾಡಿ ಸಕಲ ವಿದ್ಯಾ ಪಾರಂಗತರನ್ನಾಗಿಸಿದ ಗುರು ದ್ರೋಣಾಚಾರ್ಯರಿಗೆ ನನ್ನ ವಂದನೆ. ಮಂಗಳವಾಗಲಿ. ಬೇಡ ಬಿಡು, ಆಗಲ್ಲ ಬಿಡಪ್ಪ, ಬೇಡ ಬೇಡ ಬೇಡ. ತಗೊಂಬಿಡಿ. ಜಗದತ್ಯ ದೂತ ಪನಂತರಂ ಸಕಲ ಸಾಮಾಂತರಾಜರಿಂದೊಳಗೂಡಿ ಮೆರೆವ ದೀಪ ರಾಜೇಶ್ವರ ಕುರುಕುಲ ಪ್ರಚಂಡ ದೋರ್ದಂಡ ಬಲ ಮಂಡಿತನಾದ ಕುರುಕುಲ ಪ್ರಚಂಡ ದೋರ್ದಂಡ ಬಲ ಮಂಡಿತನಾದ ಧೃತರಾಷ್ಟ್ರ ಕುಮಾರಗೆ ಆಧಾರು ಸಾಟಿ ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕೈವರ ಎನಿಸಿ ಬಾಳುತ್ತೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕೈವರ ಎನಿಸಿ ಬಾಳುತ್ತೆ. ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಲ್ಲಿ ರಣದಳು ರಿಪುಗಳ ಜಯಿಸದೆ ಬಿಡುವೆನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಲ್ಲಿ ರಣದಳು ರಿಪುಗಳ ಜಯಿಸದೆ ಬಿಡುವೆನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಃಶಾಸನ ಅವರನ್ನು ವಧಿಸದಿರುವನೆ, ಅನುಜ ದುಃಶಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕೈವರ ಎನಿಸಿ ಬಾಳುತ್ತೀವಿ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಚೌರ್ಯದಿಯೇ ಕೈಕೈವರ ಎನಿಸಿ ಬಾಳುತ್ತೀವಿ. ಸಾಟಿ ಇರುವರೆயில் ನನಗೆ ಸರಿ ಸಾಟಿ ಇರುವರೆ. ಪಿತಾಮಹ ದುರ್ಯೋಧನ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅನಾದಿಕರೊಡನೆ ವಾಸ ಮಾಡಿಕೊಂಡಿರುವ ಅವರ ಧೈರ್ಯ ಸ್ಥೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಯುದ್ಧ? ಯುದ್ಧವೇ ತಾತ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ರೊಜ್ಜುಗುಜ್ಜಾಗಿ ಹೋಗುವರು. ಸಹೋದರ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಏಕಾಗ್ರಜ, ನಮ್ಮ ಅಂಗರಾಜನ ಕನ್ನಡಲ್ಲವೇ? ಸುಯೋಧನ, ಪೂಜ್ಯರಾದ ದ್ರೋಣ ಭೀಷ್ಮಾರಾದಿಗಳಿರಲು ಅವರ ಕಣ್ಣು ತಿರುಗ ಬೆಳೆದ ನನಗೇಕೆ ಅದರ ಚಿಂತೆ? ಆ ವಿಚಾರವನ್ನು ಅವರೇ ನೋಡಿಕೊಳ್ಳಲಿ.
ಸಮಾಚಾರವೇನು? ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನ ಪುರುಷೋತ್ತಮನು. ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರ ವಿದುರನ ಮನೆಗೆ ಹೋದನಂತೆ. ದುರ್ಯೋಧನ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬರುವುದಲ್ಲದೆ ಮತ್ತೇನು ಯಾಚನೆಗೋಸ್ಕರ ಬರುತ್ತಿಲ್ಲ. ಯಾರದು? ದಾಸಿ ಪುತ್ರ ವಿದುರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೇ? ಸಾಕು, ಬಾಯಿ ಮುಚ್ಚು. ಚಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಂಡಿರುವುದು. ಬದರದಿರಲೋ ವಿದುರ ಸದರದಿ ಹುಡುಕಿ ಬದರದಿರಲೋ ವಿದುರ ಸದರದಿ. ಬದರದಿರಲೋ ವಿದುರ ಸದರದಿ ಹುಡುಕಿ ಬದರದಿರಲೋ ವಿದುರ ಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ ನುಡಿವೆಯೋದರ ಹಿರಿದು ಕೊಲ್ಬನಿ ಕಡ್ಗದಳು. ನುಡಿವೆಯೋದರ ಹಿರಿದು ಕೊಲ್ಬನಿ ಕಡ್ಗದಳು. ಒದರದಿರಲೋ ವಿದುರ ಸದರದಿ ಹುಡುಕಿ ಒದರದಿರಲೋ ವಿದುರ ಸದರದಿ. ತಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ಚರದಿ. ತಬ್ಬಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ಚರದಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ ಹುಡುಕಿ ಒದರದಿರಲೋ ವಿದುರ ಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ಸಭೆಯೊಳು ನಿಂತು ಜರಿದು ಈ ಕೌರವನ ಹುಡಿವೆಯೋದರ ಹಿರಿದು ಕೊಲ್ಬನಿ ಕಡ್ಗದಳು. ಹುಡಿವೆಯೋದರ ಹಿರಿದು ಕೊಲ್ಬನಿ ಕಡ್ಗದಳು. ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಹುಡುಕಿ ಒದರದಿರಲೋ ವಿದುರ ಸದರದಿ. ಸಹೋದರ, ವೀರರಿಂದ ಪರಿವರ್ತನಾದ ಈ ಚಕ್ರವರ್ತಿಗೆ ಈ ದಾಸಿಪುತ್ರನ ವಚನಗಳು ಅನವಶ್ಯಕ. ಹಿರಿಯರು ಪೂಜ್ಯರು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಮರ್ಯಾದೆ ಇಲ್ಲದೆ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಹೊರದೋಡಿಸು. ಮೊಚ್ಚ ಬಾಯಿ ಬಿದರ ಮೊಚ್ಚ ನಂದನಿ ಹೇಗೆ ಬದಲವೆ ಮೊಚ್ಚ ಬಾಯಿ ಬಿದರ. ಮೊಚ್ಚ ಬಾಯಿ ಬಿದರ ಮೊಚ್ಚ ನಂದನಿ ಹೇಗೆ ಬದಲವೆ ಮೊಚ್ಚ ಬಾಯಿ ಬಿದರ. ದುರ್ಲನಿಲ್ಲಯ ಮರಳು ಮಾತೆಗೆ ಮರಳಾದವನೇ ಅರಸನಕ್ಕೆ. ದುರ್ಲನಿಲ್ಲಯ ಮರಳು ಮಾತೆಗೆ ಮರಳಾದವನೇ ಅರಸನಕ್ಕೆ. ಬಿಡಿದ ಹಗಲಯ ಪದವನು ಮನೆಮನೆ ಬಿಡಿದ ಹಗಲಯ ಪದವನು ಮನೆಮನೆ. ಮಚ್ಚ ಬಾಯಿ ಬಿದರ ಮೊಚ್ಚ ನಂದನಿ ಹೇಗೆ ಬದಲವೆ ಮಚ್ಚ ಬಾಯಿ ಬಿದರ. ಮಚ್ಚ ಬಾಯಿ ಬಿದರ ಮಚ್ಚ ಬಾಯಿ ಮಚ್ಚ ಬಾಯಿ ಮಚ್ಚ ಬಾಯಿ ಬಿದರ. ಓ ವಿದುರ, ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ
ಈ ನನ್ನ ಗದಾದಂಡದಿಂದ ನನ್ನನ್ನು ಪಡಿ ಪಡಿ ಮಾಡುವುದು ಎಚ್ಚರಿಕೆ. ಹೇ, ರಾಜದ್ರೋಹಿ, ಈ ಕೂಡಲೇ ಈ ರಾಜಸಭೆಯನ್ನು ಬಿಟ್ಟು ತೊಲಗಾಚೆ. ದುಶಾಸನ, ಹೌದು ದುಶಾಸನ, ನನ್ನನ್ನು ಸಭೆಯಿಂದ ಹೊರಗೆ ದೂರುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮನು ಮಾಡಿದ ಶಪಥವಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುತ್ತಿರುವಾಗ ಅದನ್ನು ತಡೆಯಬೇಕೆಂದು ಈ ಬಿಲ್ಲನ್ನು ಇಟ್ಟಿಕೊಂಡಿದ್ದೆ. ಆದರೆ ಈ ಬಿಲ್ಲಿನಿಂದ ಯಾವ ಪ್ರಯೋಜನವೂ ಇಲ್ಲ. ಇವೆಯ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಸುಯೋಧನ ಮಹಾಮಹಿಮನಾದ ವಿದುರನನ್ನು ಅಪಹರಿಸಿ ಕೀರು ಮಾಡಿ ಆತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಆತನು ರಣದಲ್ಲಿ ಬಿಲ್ಲನ್ನು ಹಿಡಿದು ನಿಂತಿದ್ದರೆ ಈ ಲೋಕದಲ್ಲಿ ಜಯಿಸುವವರು ಯಾರಿದ್ದರು? ಏನು ಹೇಳಿದೆ ಕರ್ಣ? ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಸಹ ಬೆದರಬಹುದು. ದುರದೋಳ್ ಪಾರ್ಥನ ಶಿರವಂದರನಿಗೆ, ದುರದೋಳ್ ಪಾರ್ಥನ ಶಿರವಂದರನಿಗೆ ಹೊರಳಿಪೆನೆನುತ ಶಪಥವನಾಂತು ಮಹೇಶ್ವರ ಪುತ್ರನಂ ಮೆಚ್ಚಿಸಿ, ಮಹೇಶ್ವರ ಪುತ್ರನಂ ಮೆಚ್ಚಿಸಿ ವರಚಾಪವನಾಂತು ಮೆರೆವ ನಿನಗೆ ಸರಿಸಮನಾರಿಹರೈ. ಕರ್ಣ ಕರ್ಣ ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವ ಅಥವಾ ಈ ವಿದುರನ ಬಿಲ್ಲಿನಿಂದ ಆಗತಕ್ಕ ಕಾರ್ಯವಾದರೂ ಏನು? ಈಗ ದೂತನಾಗಿ ಬರುತ್ತಿರುವ ಆ ಗೊಲ್ಲ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅಂತವರನ್ನು ಈ ಸಭೆಯಿಂದ ಹೊರದೋಡಿಸಬೇಕಾಗುವುದು. ಎಚ್ಚರ ಸಹೋದರ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಇದು ಈ ಸಿದ್ಧಪಡಿಸೋ ತೆಗೆದುಕೊಳ್ಳಿ ಅಗ್ರಜ. ಎಲ್ಲಿ ಕೊಡು. ಆ ಗೊಲ್ಲನು ಬಂದಾಗ ನಾನು ಇದನ್ನೇ ನೋಡುತ್ತಿರುವೆನು. ಧರಿಸಿದೆ ಧರ್ಮದೀಕ್ಷೆಯ, ಹರಿಸಿದೆ ಕರ್ಮ ಸಾಕ್ಷಿಯ, ಧರಿಸಿದೆ ಧರ್ಮದೀಕ್ಷೆಯ. ಯಾಗಕ್ಕೆ ಸಿಲುಕಿದ ಯೋಗ ದುರಂದರ, ಯಾಗಕ್ಕೆ ಸಿಲುಕಿದ ಯೋಗ ದುರಂದರ, ಯಾಗಕ್ಕೆ ಸಿಲುಕಿದ ಯೋಗ ದುರಂದರ, ಲೋಕದ ಹಿತವನ್ನು ಬಯಸುವೆರ, ಲೋಕದ ಹಿತವನ್ನು ಬಯಸುವೆರ, ಧರಿಸಿದೆ ಧರ್ಮದೀಕ್ಷೆಯ, ಹರಿಸಿದೆ ಕರ್ಮ ಸಾಕ್ಷಿಯ, ಧರಿಸಿದೆ ಧರ್ಮದೀಕ್ಷೆಯ. ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಧರಿಸಿದೆ ಕರ್ಮ ದೀಕ್ಷೆಯ, ಹರಿಸಿದೆ ಕರ್ಮ ಸಾಕ್ಷಿಯ, ಧರಿಸಿದೆ ಧರ್ಮ ದೀಕ್ಷೆಯ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಮದೋನ್ಮತನಾದ ದುರ್ಯೋಧನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರು. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯೆ. ದುರ್ಯೋಧನ,
ಚಕ್ರವರ್ತಿ ಸಾರ್ವಭೌಮನಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದು. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಕೌರವೇಶ್ವರ. ಛೇ! ಇದು ಯಾವ ಪಾರ್ಶ್ವ? ಕೃಷ್ಣ, ಕೌರವೇಶ್ವರ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ. ಬಂದಾಯಿತು, ಪೀಠವು ಸಿದ್ಧವಾಗಿದೆ. ಆಗಬಹುದು. ಕೃಷ್ಣ, ದುರ್ಯೋಧನ, ನಿನಗೆ ವಿಲಾಸ ವೈಭವ ನರ್ತನಗಳೆಂದರೆ ಬಹುಪ್ರಿಯವಾದುದಲ್ಲವೇ? ಇದ್ದರೂ ಇರಬಹುದು. ಆದ್ದರಿಂದ ನಯನ ಮನೋಹರವಾದ ನರ್ತನವನ್ನು ಏರ್ಪಡಿಸುವೆನು, ನೋಡಿ ಆನಂದ ಪಡು. ಯಾರಲ್ಲಿ? ನಮ್ಮ ಆಸ್ಥಾನದ ರಾಜನರ್ತಕಿಯರನ್ನು ಬರಮಾಡಿ. ಕರುಣಾಳು ಗುರು ಭೂಪರಾಜೇಶ್ವರ, ಕರುಣಾಳು ಗುರು ಭೂಪರಾಜೇಶ್ವರ, ಗುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಗುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಗುರು ಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ಜಾಪ ವಿಜಯ ಬಲ್ಲ ಕರ್ಣನ ಪರಮಾತ, ಸೋದರ ಮಾವನ ಕೌರವೇಶ್ವರ. ಸೋದರ ಭಾವನ ಹಿತದಿ ಚತುರ, ಸೋದರ ಭಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ, ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ, ಎಲ್ಲವ ಪಲ್ಲವ ಈ ಜಗಮಲ್ಲ, ಎಲ್ಲವ ಪಲ್ಲವ ಈ ಜಗ
ನೀಲವರ್ಣಧಾರಿ ಈ ಚೆಲುವ ನರ್ತಕಿಯರೇ, ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಜಗದ ಜನರು ಮರುಳಿಪ ಹರಿ ಶ್ರೀಹರಿಗೆ ಈ ನರ್ತಕಿಯರ ಪ್ರಣಾಮಗಳು ಪ್ರಣಾಮಗಳು. ಕೃಷ್ಣ, ಪುರೋಷರ ಇದು ಸರಸ ಸಲ್ಲಾಪವಾಡಲು ನಿನ್ನ ದ್ವಾರಕಾ ನಗರವಲ್ಲ, ಕೌರವೇಶ್ವರನ ಸಭಾಂಗಣ. ದುರ್ಯೋಧನ, ನಾನೇನು ಮಾಡಿದನಯ್ಯ? ಕೃಷ್ಣ, ನಿನ್ನ ನರ್ತಕಿಯರು ನನ್ನನ್ನು ಸೆಳೆದು ತಂದರು, ನಾನೇನು ಮಾಡಿದನಯ್ಯ? ಏನು ನನ್ನ ನರ್ತಕಿಯರು ಸೆಳೆ ತಂದರಂತೆ, ಇವನಿಲ್ಲಿ ಬಂದನಂತೆ. ಹಾ, ಪೀಠವನ್ನು ಅಲಂಕರಿಸು. ನರ್ತಕಿಯರೇ, ಏನು ಈ ಕೌರವೇಶ್ವರನ ಆಸ್ಥಾನದಲ್ಲಿ ಶ್ರೀಕೃಷ್ಣನ ಗುಣಗಾನವೇ ಶಿರಚ್ಛೇದನವಾದದ್ದು. ಎಚ್ಚರ, ಎಲ್ಲಿ ಮತ್ತೊಮ್ಮೆ ಆಡಿ. ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿಮಿ ತಗಜಣು ತಾಂ 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 ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿಮಿ ತಗಜಣು ತಾಂ 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 ತಗದಿಮಿ ತಗಜಣು ದಿಮಿ ತಗಜಣು ತಗದಿಮಿ ತಗಜಣು ತಾಂ 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 ತಜ್ಜಂ ತಗಜಂ ತಗಿಟಜಂ ತದಿಂಗಿಣತು 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 ತ ತಜ್ಜಂ ತಗಜಂ ತಗಿಟಜಂ ತದಿಂಗಿಣತು 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 ತ ತಜ್ಜಂ ತಗಜಂ ತಗಿಟಜಂ ತದಿಂಗಿಣತು 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 ತ ತಗದರಿ ತಗಜಂ ತಗದಿಮಿ ತಗಜಂ ತಗದಿಮಿ ತಗಜಂ ತಾಂ 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 ತಗಿಟ 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 ದಿಂ ತಗಿಟ 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 ತಾಂ ತಗಿಟ 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 ದಿಂ ತಗಿಟ ತಾಂ ತಗಿಟ 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 ದಿಂ ತಗಿಟ 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 ತಾಂ ತಗಿಟ 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 ತಾಂ ತಜ್ಜಂ ತಗಜಂ ತಗಿಟಜಂ ದಿರ್ದಾ 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 ದಿರ್ದಾ
ಕೃಷ್ಣನಿಗೀವನು ಕಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಜಗದಾರಿ ಕೃಷ್ಣನಿಗೀವನು ಕಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಜಗದಾರಿ ಇವನಿಗೆ ಸರಿಸಾಟಿ ಯಾರಿಹರು ಜಗದೇ ಇವನಿಗೆ ಸರಿಸಾಟಿ ಯಾರಿಹರು ಜಗದೇ ಇವನಿಗೆ ಸರಿಸಾಟಿ ಯಾರಿಹರು ಜಗದ್ ಕುರುವಂಶ ಕುಲ ತಿಲಕ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಗೆ ಕರುನಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ 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 ಫಲ ಫಲ ನರ್ತಕಿಯರೇ ಫಲ ನರ್ತಕಿಯರೇ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷಿಯರೇ, ಕುರು ವೃದ್ಧರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ನನ್ನೊಡನೆ ಸಂದೇಶವನ್ನು ಕಳಿಸಿರು. ಅವರ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಈ ವಿಚಾರದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದ ಹೋದ ಪಕ್ಷದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಲಾಕ್ಷ ಗೃಹದಾನ, ಕಪಟ ದೂತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪವನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನೇ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರು ಸಂದೇಶದೊಡನೆ ಕುರುಪಿತ ಭೀಷ್ಮರ ಇದು ಯಾವ ಧರ್ಮ, ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ ಗುರು ದ್ರೋಣರೇ, ಗುರುಕುಲಕ ಗುರು ದ್ರೋಣರೇ, ಇದು ಯಾವ ನ್ಯಾಯ, ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿ ಹಾಳಿದವರೆಲ್ಲ ಮರಳಿ ಬರಲು, ಧರಣಿ ಹಾಳಿದವರೆಲ್ಲ ಮರಳಿ ಬರಲು. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯವಸುತ ಭೀಮಾರ್ಜುನನ ಕುಲ ಸಾದೇವ, ಯವಸುತ ಭೀಮಾರ್ಜುನನ ಕುಲ ಸಾದೇವ, ಸಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ.
ಸಂದೇಶದೊಡನೆ ನನ್ನದೊಂದು ಸಂದೇಶವನ್ನು ಇಟ್ಟಿರುವೆನು. ಮುಂದಿನ ವಿಚಾರ ಅವಿಚಾರಗಳು ಕರ್ತವ್ಯಾದಿಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆಯುವುದೆಂದು ನನ್ನ ನಂಬಿಕೆ. ಛಲವಿದು ಸರಿಯಲ್ಲ ಭಾರತ ಮಲ್ಲ, ಛಲವಿದು ಸರಿಯಲ್ಲ ಭಾರತ ಮಲ್ಲ, ತುಡುಕಿ ಹಾಳಾದರೆ ಕೇಡು ಬರುವುದು, 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 ಛಲವಿದು ಸರಿಯಲ್ಲ ಭಾರತ ಮಲ್ಲ. ದುರ್ಯೋಧನ, ಸತ್ಯ ದುರೀಣರು ಆ ಪಾಂಡವರು, 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 ರಾಜ್ಯವನೇತೋ ಸುಖದಿ ಬಾಳೆ, ರಾಜ್ಯವನೇತೋ ಸುಖದಿ ಬಾಳೆ, ಛಲವಿದು ಸರಿಯಲ್ಲ ಭಾರತ ಮಲ್ಲ, ಭಾರತ ಮಲ್ಲ, ಭಾರತ ಮಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು, ಇದೇ ನನ್ನ ಅಭಿಮತ. ಏತಕ್ಕೆ ಅಗೋಚರು ಬಿಡುಪಂತ, ಸಾಲಿಸದಿರು ಛಲ ಸಲ್ಲದು ವೈರ, ಸಾಲಿಸದಿರು ಛಲ ಸಲ್ಲದು ವೈರ, ಏತಕ್ಕೆ ಅಗೋಚರು ಬಿಡುಪಂತ. ದುರುಳರ ಬೋಧೆಗೆ ಕಿವಿ ಕೊಡದಿರೋ ಜೋಗೆ, ದುರುಳರ ಬೋಧೆಗೆ ಕಿವಿ ಕೊಡದಿರೋ ಜೋಗೆ, ರಾಜವನೇತೆ ಸುಖನಿತು ಬಾಳುವರು, ರಾಜವನೇತೆ ಸುಖನಿತು ಬಾಳುವರು, ಏತಕ್ಕೆ ಅಗೋಚರು ಬಿಡುಪಂತ, ಬಿಡುಪಂತ, ಬಿಡುಪಂತ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸಂತೋಷಿತಗೊಳಿಸಿಕೊಡು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಓಹೋ, ವಿದುರ ಮಹರ್ಷಿ ಚಿಕ್ಕಪ್ಪ. ನನಗೆ ಉಪದೇಶ ಹೇಳುವರಲ್ಲಿ ಇವರು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ಆದ್ದರಿಂದ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದು ನನ್ನ ಇಚ್ಛೆ. ವಿದುರ,
ಈ ನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲಬೇಕೆ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿನನು ಮಾತ್ರ ಏ ದುರ್ಯೋಧನನಲ್ಲ, ಏದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನಿ ಶೂನ್ಯತೆಯ ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ಒಪ್ಪಟ್ಟು. ಏನೆಂದೇ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಭಲೆ, ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೇಳು ಕೃಷ್ಣ, ಈ ಕೌರವೇಶ್ವರನ್ನು ಸದೆಬಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಆಪ್ತ ಮಿತ್ರ ಕರ್ಣನನ್ನು ಒಲಿಸಬೇಕೆಂದನಲ್ಲವೇ ಆ ನಿನ್ನ ಹೇಳಿ ಪಾರ್ಥ ನಪುಂಸಕ ಅರ್ಜುನ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟೆಯ ಸ್ನೇಹವನ್ನು ಗಳಿಸಿರಲ್ಲವೇ ಆ ನಿನ್ನ ಪಾಂಡವರು, ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಯೋಜನೆ ಮಾಡುತ್ತಿರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಭಿಮಾನ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಪಾಂಡವರು, ಅದು ಅದು ದುರಭಿಮಾನ. ಎಚ್ಚೇರು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಾಶ್ವಾಸನೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನಾನು ಒಪ್ಪಿದವು. ಈ ಕುರು ಸಹೋದರ ಹೃದಯ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಈ ನಿನ್ನ ಬೀರು ಮಾತುಗಳಿಂದ ಶಾಂತವಾದ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರ ಕೋಟಿ ಮಾಡಲು ಬೇಡ ಬೇಡ ಬಲವೇಶ್ವರವು ಪಾಂಡವರ ಕೋಟಿ ಮಾಡಲು ಬೇಡ ಬೇಡ ಬಲವೇಶ್ವರವು, ಬೇಡ ಬೇಡ ಬಲವೇಶ್ವರವು, ಬೇಡ ಬೇಡ ಬಲವೇಶ್ವರವು. ನಾಡು ದೊರಕದು ನಾಡಿ ಹೋಗಲೇ ಸೇರಲಾಗದು ಪಾಂಡವರು. ನಾಡು ದೊರಕದು ನಾಡಿ ಹೋಗಲೇ ಸೇರಲಾಗದು ಪ್ರಸ್ತ ಪಾಂಡವರ ಹಟ್ಟ ಹಾಸದ ಬೆಟ್ಟಗಳಿವೆ ದಳದಳೆಯಲ್ಲಿ. ಒಕ್ಕೆ ಬರುವ ಆಕ್ರೋಶವನ್ನು ಹಿಡಿಯಬಲ್ಲೆ, ಎದುರು ಬಿದ್ದೆದುರಾಲ ಸಕ್ಕಡಿಸಬಲ್ಲೆ, ರಣಾಂಗಣದಲ್ಲಿ ಶತ್ರುವನ್ನು ಚೆಂಡಾಡಿ ಬಿಡಬಲ್ಲೆ. ಆದರೆ ಆದರೆ ಈ ನಿನ್ನ ಮಾತುಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ, ದಿಕ್ಕೆಟ್ಟ ದಿಕ್ಕುಪಾಲಾಗಿರುವ ಆ ನಿನ್ನ ಸೇನಾಸಮವನ್ನು ಕಳಕೆ ಬಿಡಬಲ್ಲಂತ ಗಂಡಗಳು ನಾವೆಂದು ತಿಳಿ. ಕೃಷ್ಣ, ಆ ನಿನ್ನ ಹೊಟ್ಟೆ ಭಾಗನಾದ ಆ ಭೀಮನ ರುಂಡವನ್ನು ಚೆಂಡಾಡಿ ಕೊಂಡೆಗೆ ಬಿಸಿ ರಕ್ತವನ್ನು ಇರಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರುವುದು. ಕೃಷ್ಣ, ಬಾರು ಬಾರಿಗೂ ಸಂಧ್ಯೆ ನೆಪದಿಂದ ವನ ಪ್ರತಿಷ್ಠೆ ತೋರಿಸಿರುವ ಈ ನಿನ್ನ ಪುಂಡಾದವು ಹಿಂದೆ ಮುಗಿಯಿತು. ಹೋಗು ಹೋಗು, ಸಮರವೇ ಸಿದ್ಧವೆಂದು ಆ ನಿನ್ನ ಭ್ರಷ್ಟ ಪಾಂಡವರು ತಿಳಿಸು. ಹೋಗು. ಭಲೆ ಭಲೆ ಸಹೋದರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಸಂಧಿಯನ್ನು ಅಪೇಕ್ಷಿಸುವುದು, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತವನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು.
ನಮ್ಮಂತಹ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡುವೆ. ಇದು ನಿನಗೆ ಧರ್ಮವೇ ಕರ್ಣ? ಯೋಚಿಸಿ ನೋಡು. ಪರಮಾತ್ಮ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಅಲ್ಲವೇ ಪರಮಾತ್ಮ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಭೂತನಾದರೂ ಏಕೋ ಧಾತನಾದೋ, ಹಿತವಾ ಕ್ಷಣಕ್ಕೆ ಫಲಿಸಿದೊಡೆ ಮುಂದೆ ಬರುವುದು ಘೋರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪರಮಾತ್ಮ, ಕರ್ಣ, ಪಾಂಡು ತನ್ನ ಯಾರ ಹಿತವನು ಬಗೆಸುತ್ತ, ಪಾಂಡು ತನ್ನ ಯಾರ ಹಿತವನು ಬಗೆಸುತ್ತ, ಸಂಧಿಯ ನಾಟಕ ಆಡಲು ಬಂದೆಯ. ಸಂಧಿಯ ನಾಟಕ ಆಡಲು ಬಂದೆಯ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪರಮಾತ್ಮ, ಅಠವಂತರು ನಾವು ಕೃಷ್ಣ, ಕೃಷ್ಣ ಅಠವಂತರು ನಾವು ದಿಟವಿದು ತಿಳಿನಿ. ಪರಮಾತ್ಮ, ಅಠವಂತರು ನಾವು ದಿಟವಿದು ತಿಳಿನಿ, ದುರದಳು ಪಾರ್ಥನ ಶಿರ ತರಿದಿರುವೆ. ದುರದಳು ಪಾರ್ಥನ ಶಿರ ತರಿದಿಡುವೆ. ದುರದಳು ಪಾರ್ಥನ ಚಿರ ತರಿದಿಡುವೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಭಾಮ ವಲ್ಲಭನೇ, ಪರಮಾತ್ಮ, ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೇ ಕರ್ಣ, ಭಲೇ ಅಂಗಾದೀಪ, ನಿನ್ನೀ ದರ್ಪದ ನುಡಿಗಳಿಂದ ಈ ಯೋಧವಾಗ್ರಣಿಯ ಕಂಠ ಬಿಗಿದಂತಾಯಿತು. ಮೇಲೆ ಮೀರಿ ಮಧೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು ಕೌರವೇಶ್ವರ. ಭಾರತ ಭೂಮಿ
ಭೂಮಿ ಸದೃಶಿ ದುರಾಶ ಸಮಾನ ಶೌರ್ಯ ಸಾಹಸ ರಾಜಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸದೃಶಿ ದುರಾಶ ಕರಸಿಗನೆ ಅನುಜಾತರ ಕರಸಿಗನೆ ಅನುಜಾತರ ತರೆಯಲಿತ್ತು ಖ್ಯಾತಿ ಪಡೆ ಸುದಿಯಾದು ವೀರ ತರೆಯಲಿತ್ತು ಖ್ಯಾತಿ ಪಡೆ ಸುದಿಯಾದು ವೀರ ಭೈರವನೇ ನೀತಿ ನೀ ಸೈರಣಯ ತಾಳೈ ಭೈರವನೇ ನೀತಿ ನೀ ಸೈರಣಯ ತಾಳೈ ಮಾಲೈ ಫಲ ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣಯುತ ಹೊರೆಯೀದರೆಯ ಮಾಲೈ ಫಲ ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣಯುತ ಹೊರೆಯೀದರೆಯ ಭಾರತ ಭೂಮಿ ಸದೈಸಿ ದುರಾಶ ಸಮಾನ ಶೌರ್ಯ ಸಾಹಸ ರಾಜಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸದೈಸಿ ದುರಾಶ ಜೈ ಶ್ರೀ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವುದು? ದಾನ ವಿಜಯ್ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನಮ್ಮ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನಮ್ಮ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಗೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರಧರ್ಮ ವಿಹುದೇ ಆ ಹೇಳಿ ಪಾಂಡವರ ಛಾತ್ರಧರ್ಮ ವಿಹುದೇ ಆ ಹೇಳಿ ಪಾಂಡವರ ರೂಢಿಯೊಳಗವರದಂತೂ ಶ್ರೇಷ್ಠರಿ ಪರವೇ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆಯ ಅರಿತು ನೀನಿದಲ್ಲವಾ? ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ, ಭ್ರಾಂತಿ ಮೂಡಿಪೆಯ ಮುಕುಂದ. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವಮಾನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನಿಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನೇ ಅಗತ್ಯವಾಗಿ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯ? ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟ ದೂತ್ಯಕ್ಕೆ ಸೆಳೆದುದನ್ನು ಮರೆತೆಯ? ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನು ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಬಂಧುಗಳಲ್ಲಿ ಜನಾಗ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾಥದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಈ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ
ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತಿಯಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಇದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕೋಡ್ಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಂಟಿ ಕೌರವೇಶ್ವರನ್ನು ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪೋಂಡವರ ಸತಿ ಪಾಂಚಾಲಿ, ಅಂದೇ ತೊಟ್ಟೆನು ಛಲವೆಂಬ ಕವಚವನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕೆಣಕಿ ಕಾಲ್ ಕೆರೆದು ಕದನಕ್ಕೂ ನಿಂತರು ಸರಿ. ಈ ಕಲಿವಂಶದಲ್ಲಿ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ಮಸನದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನ ಎಂಬ ನಾಮಾಂಕಿತನಾದ ನಾನು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪವ. ಕೃಷ್ಣ ಛಲವನ್ನು ಬಿಡದಲೆ ಕಡುಗಲಿ ದರ್ಪವ. ಛಲವ ಜಯಿಸಿ ಗನ ಮುದದಳು, ಛಲವ ಜಯಿಸಿ ಗನ ಮುದದಳು ಮೇರೆಯು ಕೊಡುವುದಿಲ್ಲವೋ ರಾಜವ. ಕಡೆಯ ಮಾತಿದು ನಿರಂತರ ಕೊಡುವುದಿಲ್ಲವೋ ರಾಜವ. ಅಪಾಂಡು ನನ್ನರು ಎನ್ನೊಡನೆ ಯುದ್ಧವ. ಅಪಾಂಡು ನನ್ನರು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ಅವಧಿರಾಪದಿ. ಯುದ್ಧ ಮಾಡಿ ಗೆಲ್ಲಲಿ ಅವಧಿರಾಪದಿ. ಕೊಡುವುದಿಲ್ಲವೋ ರಾಜವ. ಕಡೆಯ ಮಾತಿದು ನಿರಂತರ ಕೊಡುವುದಿಲ್ಲವೋ ರಾಜವ. ಕೊಡುವುದಿಲ್ಲವೋ ರಾಜವ. ಕೊಡುವುದಿಲ್ಲವೋ ರಾಜವ. ಕೃಷ್ಣ, ಇದೇ ನನ್ನ ಕಡೆಯ ಸಂದೇಶ. ಛಲ ತೊಟ್ಟು ಮಾಡುವೆನು ಕಡಾಕಡಿ ಯುದ್ಧ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋ ಎಂದು ತಿಳಿಸಿದರು. ಕತಿಪೆ ಲೈಸು ಯೋಧನಲೆ ತೋರಿ ಗಗಾತಿಗಳ ಸೈರನೆ. ಕತಿಪೆ ಲೈಸು ಯೋಧನಲೆ ತೋರಿ ಗಗಾತಿಗಳ ಸೈರನೆ. ಅದೇಗಿಂತ ಬದಲುವೆ ಅದೇ ಮಾತ ಬಗಲುವೆ. ಅದೇಗಿಂತ ಬದಲುವೆ ಅದೇ ಮಾತ ಬಗಲುವೆ. ಕುಲಹೀನ ಕುಲವ ಮರತೆಯ ದರೆಯಳು ಗಡಿಯಲು ಬಿಡುವೆ. ಕುಲಹೀನ ಕುಲವ ಮರತೆಯ ದರೆಯಳು ಗಡಿಯಲು ಬಿಡುವೆ. ಕತಿಪೆ ಲೈಸು ಯೋಧನಲೆ ತೋರಿ ಗಗಾತಿಗಳ ಸೈರನೆ. ಕಥನದಲ್ಲಿ ನಿನ್ನ ಮಠವನಡಗಿತೆ. ಕಥನದಲ್ಲಿ ನಿನ್ನ ಮಠವನಡಗಿತೆ. ಚತುರರಿ ಹಲ್ಮರುಳೆ ಮಂದ ಮತಿಯಂಗೆ ಮುಳ್ಳನಯ್ಯದೆ. ಮಂದ ಮತಿಯಂಗೆ ಮುಳ್ಳನಯ್ಯದೆ. ತುಂಡುಗವಾ ಪಡುವೆ ಸುಯೋಧನ, ತುಂಡುಗವಾ ಪಡುವೆ. ಸಾಕು ನಾ ಸೈಪೆ ಈ ನಿನ್ನ ಬೋಸ್. ಸಾಕು ನಾ ಸೈಪೆ ಈ ನಿನ್ನ ಬೋಸ್. ಸೈರಿಸಬಲ್ಲವರ್ಯಾರಿಯರು, ಸೈರಿಸಬಲ್ಲವರ್ಯಾರು. ಪರಮ ಪುರುಷನೆಂಬ ಬಿರುದನು ಪಡವಿಯಲ್ ಅಡಗಿದೆ ಕೆಡುಕನು. ಪರಮ ಪುರುಷನೆಂಬ ಬಿರುದನು ಪಡವಿಯಲ್ ಅಡಗಿದೆ ಕೆಡುಕನು. ಕತಿಪೆ ಲೈಸು ಯೋಧನಲೆ ತೋರಿ ಗಗಾತಿಗಳ ಸೈರನೆ. ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೆ. ಯಾರಿಗೋ ಮತ್ತಿನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂದು?
ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಕೃಷ್ಣ, ಗೌರವೇಶ್ವರ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಆಗಲೇ ಮುಖ್ಯ ಸಲಹೆಯನ್ನೆತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುವುದು. ಹೌದೌದು, ಇನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಮಹಾದ್ಭುತವಾಗಿ ಸ್ವೀಕರಿಸುವೆನು. ಸಹೋದರ, ಅಗ್ರಜ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ನಿನ್ನ ಅಂಗಾಂಗನ ಬಂಧಿಸಿ ಈ ನಿನ್ನ ದುಡುಕುದರಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇವೆ. ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಬಂಧಿಸಲು ಇಚ್ಛಿಸಿರ, ಅದು ನಿಮ್ಮಿಂದ ಆಗದು, ವ್ಯರ್ಥ. ಈಗ ಬಂಧಿಸಿರಿ ನನ್ನನ್ನು. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕೆಂದರು. ನನ್ನ ಸಂಗಡ ಬರುವೆಯಾ? ಆಗಬಹುದು ಪರಮಾತ್ಮ. ಪಾಮರನು ನಾನು ಆತ್ಮಬಂಧುವೆ ನೀನು. ಕರ್ಣ, ಪಾಮರನು ನಾನು ಆತ್ಮಬಂಧುವೆ ನೀನು. ನನ್ನ ನೀ ಪರಿ ಆಧರಿಸಲು ಕಾರಣವೇನಿಹುದಯ್ಯ? ಕಾಮಜನಕ ನಿನಗೆ ನಾಂ ಸರಿ ಸಮಾನನೇ, ಸಾರ ಸಾಕ್ಷ ಮಹಿಮೆಯ ತಿಳಿಯಲು ಸಾಧ್ಯವೇ? ಕೃಷ್ಣ 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 ಕರ್ಣ, ದೀನನ ಸಲಹಿದೆಯ ದೇವ, ದೀನನ ಸಲಹಿದೆಯ ದೇವ, ಕೈ ತೋರಿ ಕಾಪಾಡಿದೆ ಸ್ವಾಮಿ. ದೀನನ ಸಲಹಿದೆಯ ಪರಮಾತ್ಮ. ಕರ್ಣ, ದೀನ ರಕ್ಷಕ ನೀನೇ, ಕೃಷ್ಣ ಕೃಷ್ಣ ದೀನ ರಕ್ಷಕ ನೀನೇ, ದಾನವರಿಯು ನೀನೇ. ದೀನ ರಕ್ಷಕ ನೀನೇ, ದಾನವರಿಯು ನೀನೇ. ಪರಮಾತ್ಮ, ದೀನ ರಕ್ಷಕ ನೀನೇ, ದಾನವರಿಯು ನೀನೇ. ದೀನ ರಕ್ಷಕ ನೀನೇ, ದಾನವರಿಯು ನೀನೇ. ಅದಿಯನು ನಾನಿಲ್ಲ ಆಂತರ್ಯವಲ್ಲ, ಅದಿಯನು ನಾನಿಲ್ಲ ಆಂತರ್ಯವಲ್ಲ. ದೀನನ ಸಲಹಿದೆಯ ದಯ ತೋರಿ ಕಾಪಾಡಿದೆ ಸ್ವಾಮಿ. ದೀನನ ಸಲಹಿದೆಯ ಕೃಷ್ಣ ಕೃಷ್ಣ. ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ದೇವ. ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ ಕರ್ಣ. ಯೋಚಿಸಿ ನೋಡು. ಪರಮಾತ್ಮ, ನಾನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯದು ದೇವ.
ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕರು, ಕುಂತಿದೇವಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಕುಂತಿದೇವಿ, ಇದು ಯುದ್ಧಕಾಲ. ನೀನು ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿ ವಂಚಿಸುತ್ತಿರುವೆ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ತಮ್ಮ ಮಾತುಗಳನ್ನು ಸತ್ಯವೆಂದು ನಂಬಲು ನಿಜವಾದ ಆಧಾರಗಳಿಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಳವತರಿಸಿ ರವಿ ಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಮಾತ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಮಾತ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ತರೆಯನ್ನು ಬೆಳಗುತ್ತೆ ರವಿಯ ಕಿರಣದೇ. ಕರ್ಣ, ಪರಮಾತ್ಮ, ತರೆಯನ್ನು ಬೆಳಗುತ್ತೆ ರವಿಯ ಕಿರಣದಿ. ಮಹಾಮಹಿಮನ ಗೆಲ್ಲಿಸಿ ಬೆರೆವ ರವಿ ಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ತಳಮಳವೇ ತಗೆ ಮನದ ಚಿಂತೆ ತೊರೆ. ಕರ್ಣ, ಚಿಂತೆ ತೊರೆ. ಅಮಿತ ಭುವನ ಧೂಳ್ ಕೀರ್ತಿಯ ಪಡೆವೆ, ಅಮಿತ ಭುವನ ಧೂಳ್ ಕೀರ್ತಿಯ ಪಡೆವೆ. ಜನತರ ಬೆನ್ನಿಸಿದ ಮೇದಿನಿಯೊಳುನೆ. ಜನತರ ಬೆನ್ನಿಸಿದ ಮೇದಿನಿಯೊಳುನೆ. ಮಹಾ ಮಹಿಮನ ಗೆಲ್ಲಿಸಿ ಬೆರೆವ ರವಿ ಸುತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, 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 ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ, ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವೊಂದನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಯಲ್ಲಿ ಸಿಕ್ಕಿದೆ. ಸೂತರು ನಿನ್ನನ್ನು ಸಾಕಿ ಸಲಹಿದರು. ಕರ್ಣ, ಈಗಲೂ ಸಹ ನನ್ನ ಸಂಗಡ ಬಾ. ಆ ಲೋಕೈಕ ವೀರರಾದ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆನು. ಅವರಿಂದಲೂ ಸಾಮಂತ ರಾಜರನ್ನು ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ದೇವಾ ಶೋಧನೆಯೇ ವಿಧಿಶಾಪ ಪಾಪಿಯಾದ ಪರಿತಾಪಕೀಡಾದ ದೇವಾ ಶೋಧನೆಯೇ ಪರಮಾತ್ಮ.
ಬಹುದಿನನು ದೇ ಬಲುದುಗಲಾರರು ಇಂದು ಬದನ ಅಪನ ದಯಲಿ ಪರಮ ಇಂದು ಬದನ ಅಪನ ದಯಲಿ ಬಂದ ವಿಮೋಚನ ಮಾಧವನ ಬಂಧ ವಿಮೋಚನ ಮಾಧವನ ದೇವಾ ಶೋಧನೆಯ ಶಾಪ ಜನ್ಮ ರಹಸ್ಯದ ಆಂತರ್ಯ ಬರಿದು ಜನ್ಮದಾಟೆಯ ನಿರ್ದಯ ಬರಿದು ಕೃಷ್ಣ ಕೃಷ್ಣ ನಿರ್ದಯ ಬಜಿತು ಜೀವಿಸಲೇ ಬಗೆ ಸಹಜದ ಸಮಗೂಡಿ ಜೀವಿಸಲೇ ಬಗೆ ಸಹಜರ ಸಮಗೂಡಿ ಜೀವಿಸಲೇ ಬಗೆ ಸಹಜರ ಸಮಗೂಡಿ ಜೀವಿಸಲೇ ಬರೀ ಸಹಜನ ಸಮಗೂಡಿ ಬಂದ ವಿಮೋಚನ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿತ್ಯಾದ ಪದಿತಾಪತಿಗಾದ ದೇವಾ ಶೋಧನೆಯೇ ಶಾಪ ವಿದಿಶಾಪ ವಿದಿಶಾಪ ವಿದಿಶಾ ತಾವು ಹೇಳುತ್ತಿರುವುದು ಪಾಂಡವರು ನನ್ನ ಸಹೋದರನಿಂದ ಮೇಲೆ ನಾನು ಅವರೊಡನೆ ಯುದ್ಧ ಮಾಡಿ ಪ್ರವರವಾದಿ ನರಕ ಪ್ರಾಪ್ತಿಯ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟ ತಂದೊಡ್ಡ ಬೇಡದೆ ಕರ್ಣ ಪರಮಾತ್ಮ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಡ ಪಾಂಡುಕುವರ ಸೇರುತ್ತೆ ನೀನ ಕರ್ಣ ಪಾಂಡುಕುವರ ಸೇರುತ್ತೆ ನೀನ ಕರೆಯಲು ಪೊರೆಯೈ ಧರ್ಮದಿ ನಿರುತ ಕರೆಯಲು ಪೊರೆಯೈ ಧರ್ಮದಿ ನಿರುತ ಅನುಜನ ಸೇರೈ ಕರುಣೆಯ ತೋರೈ ಗಣ ಅನುಜನ ಸೇರೈ ಕರುಣೆಯ ತೋರೈ ನೀವಾರೈ ನೀವಾರೈ ಸುರಸಿರ ಶರದರ ಶರಣರ ಪೊರವನ ಸುರಸಿರ ಶರದರ ಶರಣರ ಪೊರವನ ಗಣ ಹತ್ತಿರ ಶರದರ ಶರಣರ ಪೊರವನ ಮಾತನು ಪ್ರೇಮದಿಂದ ಕರ್ಣ
ದಾನ ಚೂರನೆ ನಾಸ್ತಿಯ ವಿರುದ್ಧ ಕರ್ಣ ದಾನ ಶೂರನೆ ನಾಸ್ತಿಯ ವಿರೋಧ ಬೆರೆಸಿದ ನಿಜ ವರಗುಣಶೀಲ ಬೆರೆಸಿದ ನಿಜ ವರಗುಣಶೀಲ ಪರಯಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಪಾಲಿಸ್ತಾನಿ ಕರ್ಣ ಪಾಲಿಸ್ತಾನಿ ಸುರಚಿರ ಚರದರ ಚರಣರ ಪೊರವೆಲೆ ಕರ್ಣ ಸುರಚಿರ ಚರದರ ಚರಣರ ಪೊರವೆಲೆ ಮಾತನು ಪ್ರೇಮದಿಂದ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಡಬೇಡ. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಸ್ಥಿತಿಯ ಕಳಂಕದಿಂದ ಉದ್ಧಾರ ಮಾಡಿರುವನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ನಿರಾಕರಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸಿಕೋ ಕರ್ಣ. ಪರಮಾತ್ಮ, ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೀನ ಕುಲದವ ಶೂದ್ರ ಕುಲದವ ಎಂದು ಹೀಯಾಳಿಸುತ್ತಿದ್ದರಲ್ಲ, ಅವರಿಗೆ ನಾನು ಇಂಥವನೆಂಬ ವಿಚಾರ ತಿಳಿಯದೇ ದೇವ? ತಿಳಿಯದು ಕರ್ಣ, ನೀನಿಂಥವನೆಂಬ ವಿಚಾರ ಆ ಪಾಂಡವರಿಗಾಗಲಿ ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದವು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸಿ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಧರ್ಮವೇ ತನ್ನ ಉಸಿರೆಂದು ಸದಾ ಹಂಬಲಿಸುವ ಧರ್ಮರಾಯನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ ನನ್ನ ಜನನಿ ಜನಗರೇ. ಸಾವಿರ ಆನೆಗಳ ಬಲುಳ್ಳ ರುದ್ರಾಂಶ ಸಂಭೂತನು ಆದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾರ್ಥ, ಫಲ್ಗುಣಿ, ಸವಿಸಾಕ್ಷಿ, ವಿಜಯ ಕೃಷ್ಣ ಎಂಬ ದಶನಾಮಾವಗಳಿಂದ ಕೂಡಿ ದಶ ದಿಕ್ಕುಗಳಲ್ಲೂ ದಿಗಂತ ಜ್ಯೋತಿಯಾಗಿ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನಗೆ ಪರಮ ವೈರಿಯಾದ ಅರ್ಜುನನೂ ನನ್ನ ಸಹೋದರ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವರಲ್ಲೋ. ಕುರುಕ್ಷೇತ್ರ ರಕ್ತದ ಮಡುವಿನಲ್ಲಿ ನಿನ್ನ ರುಂಡ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಬಹುದು? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದವನ್ನು ಹೊತ್ತಿ ಚಿಕ್ಕದಾದ ದೇಹಕ್ಕೆ ಅಗಾಧವನ್ನು ಬೆಂಕಿಯನ್ನು ಹೊತ್ತಿಕೊಳ್ಳಲು ಸಾಧ್ಯ. ಇದುವರೆಗೂ ಬಂಧು ಬಾಂಧವರು ಯಾರು ಎಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಇಂತಹ ಉಭಯ ಸಂಕಟವಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುವರರನ್ನೇ ಕೊಲ್ಲಲು ಹೊರಟಿರುವೆಲ್ಲೋ. ಕೊಲದೆ ಪಾಂಡು ಕುಮಾರರು ನಾ ಕೊಲ್ಲುವುದೇ, ಕೊಲದೆ ಪಾಂಡು ಕುಮಾರರಂ ನಾನ್ ಕೊಲ್ಲುವುದೇ.
ಸುರಜೋ ತಮ್ಮಂದಿರ ನಾನ್ ಕೊಲ್ಬೋದೆ ಕೊಲ್ಲದ ಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋಳ್ ಸುಖದ ಸಂಪತ್ತಿಯಿನ್ ಬಾಳ್ವನೆ ಛಲದಿಂ ಭಾರ್ತನ ಶಿರವಂ ತರಿದು ಏ ಅರ್ಜುನ ಛಲದಿಂ ಭಾರ್ತನ ಶಿರವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಭಾರ್ತನ ಘೋರ ಶರಕನ ತುತ್ತಾಗ